ಮಾಡ್ತಾರೆ ಬರಕಲೆ. ಹಾಗಾದ್ರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮ, ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸಿ ನನ್ನ ಸಮರ ಗೀತೆಯು ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಉಪಾಯವಿಲ್ಲ ಪ್ರಿಯತಮ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ಆಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವೇಶ್ವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಸೈನ್ಯದಳ, ಪಾಂಡವರ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತರಾಗಿ ಉಳಿಯುವರೋ ನಾ ಕಾಣ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡಲೇಕೆ? ಮತ್ತೊಮ್ಮೆ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ಧನಿ ಸನಿ ದ ಮಗ ಸ ಸಮ ಗ ಮ ಗ ಮ ಧನಿ ಸ ಸ ಸ ಸ ನಿ 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 ತ ತ ತ ತ ಮ ಮ ಮ ಮ ಸ ಸ ಸ ಸ ನಿ 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 ತ ತ ತ ತ ಮ ಮ ಮ ಮ ಧನಿ ಸ ಸ ಪ ಗ ಮ ಧನಿ ಸ ಏ ನಿ ಮಹಾನಂದಗೆ ಓ ಬಾವೆ ಏ ನಿ ಸಂಗಮ ಗಂಗವೇ ಒಲುಚಂದವೇ ಏ ನಿ ಮಹಾನಂದವೇ
ಮಹಾನಂದವೇ. ಮೋದ ಏನಿ ಮೌನದ ನಾದ, ಏನಿ ಜೀವನ್ಮೋದ, ಏನಿ ವಿನೋದ. ಏನಿರುತ್ತ ಮೋದ ಏನಿ ಮೌನದ ನಾದ, ಏನಿ ಜೀವನ್ಮೋದ, ಏನಿ ವಿನೋದ, ಏನಿ ಮಹಾನಂದವೇ. ಗೋಪಾಲಿನಿ ಏನಿ ಸಂಭ್ರಮ ದಂಡವೇ, ಬಲು ಚಂದವೇ ಏನಿ ಮಹಾನಂದವೇ. ಸಾ ಸ ಸ ಸ ನಿ ದ ಪ ನಿ 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 ದ ಪ ಮ ದ ದ ದ ದ ಮ ಗ. ಸಾ ಸ ಸ ಸ ನಿ ದ ಪ ನಿ 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 ದ ಪ ಮ ದ ದ ದ ದ ಮ ಗ. ಸ ಗ ಮ ನಿ ದ ನಿ ದ ನಿ ಸ ಮ ದ ನಿ. ಏನಿ ಮಹಾನಂದವೇ. ಓ ಭಾಮಿನಿ ಏನಿ ಸಂಭ್ರಮ ದಂಡವೇ, ಬಲು ಚಂದವೇ ಏನಿ ಮಹಾನಂದವೇ. ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನವು. ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನವು. ಆನಂದದ ಸುದಯ ಆನಂದದ ಸುದೆಯು ಬೀರುವ ಸುಂದರಿ. ಆನಂದದ ಸುದೆಯ ಬೀರುವ ಸುಂದರಿ. ಮಧು ಮಾಧುರಿ ಸುರ ಸುಂದರಿ, ಮಧು ಮಾಧುರಿ ಸುರ ಸುಂದರಿ, ಮಧು ಮಾಧುರಿ ಸುರ ಸುಂದರಿ, ಮಧು ಮಾಧುರಿ ಸುರ ಸುಂದರಿ ಸುಗುಣಾಕರಿ. ಮಧುರ ತರಂಗ ಸುನಾದದ ಬೇರು, ಮಧುರ ತರಂಗ ಸುನಾದದ ಬೇರು ಏನಿ ಮಹಾನಂದವೇ. ಓ ಭಾಮಿನಿ ಏನಿ ಸಂಭ್ರಮ ದಂಡವೇ, ಬಲು ಚಂದವೇ ಏನಿ ಮಹಾನಂದವೇ. ಏನಿ ಮಹಾನಂದವೇ, ಏನಿ ಮಹಾನಂದವೇ, ಏನಿ ಮಹಾನಂದವೇ.
ಯುದ್ಧದಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತೆ. ಪುರಾತನದ ಹಳಿವೆ, ನೂತನದ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಎಂತಹ ಯುದ್ಧ? ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು. ನನ್ನ ಸಮರ ಗೀತೆಯು ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ವೃತ್ತಿಯ ಕಲಶವನ್ನು ತೊಳೆಯುವನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಹ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರಿಯತಮೆ. ಸ್ವಾಮಿ, ಈ ನಿಮ್ಮ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ? ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕಿಂತ ಅವಸ್ಥೆ ಉಂಟಾಗಿ ಅಭಿಮಾನ ಸೂರೆಯಿಂದ ಪ್ರವರ್ತರಾದ ಕ್ಷತ್ರಿಯರ ನರನಾಡಿನಲ್ಲಿಯೂ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗವು ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸ್ಥಾಪನೆ ಆಗುವುದಿಲ್ಲ ಪ್ರಿಯತಮೆ. ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು. ಈ ಘೋರ ಹತ್ಯಾಕಾಂಡವನಿಲ್ಲಲಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸು. ಅದಕ್ಕಾಗಿ ಈ ದಿನವೇ ಅಸ್ಥಿರಾವತಿಗೆ ತೆರಳುವೆ. ಆದರೆ ನಿನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ಪ್ರಿಯತಮೆ. ಗಿರಿಧರ ನರಸಿದಯಾಮಯಿ ಮಂದರ ಗಿರಿಧರ ನರಸಿದಯಾಮಯಿ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಕೂರ್ಮವೇ ತಾರಿಯೇ ನಿನ್ನ ಧರ್ಮ ತಿಳಿದು ಭಾಗ ನಾನು ಧನ್ಯೆ
ಪರಿಮಳವ ಧರಿಸಿ ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದ ನವರಿಸಿ ಮನ ಮಂದಿರದೊಳು ನೆಲಸಿ ಬೀರುವ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ಚೆಲುವಿನ ತಾರೆಯ ಒಲವನ್ನು ತೋರುವೆ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಸೌಬಲರಾಜ ಶಕುನಿ, ಅಂದು ನಿನ್ನ ಗಾಂಧಾರ ವಂಶದ ನಿರ್ಮೂಲನೆಗೆ ಕಾರಣನಾದ ಆ ಕೌರವನನ್ನು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಕುರುವಂಶವನ್ನೇ ಸರ್ವನಾಶ ಮಾಡಿ ನೀ ಗೈದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಸಾಕು! 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 ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸಾಕು! ದೇಶೋತ್ವಾಲೆ ಕಹಿಸುತ್ತಿದೆ ಲೋಕಗಳ ಕರಾಳೆ ಜಗತ್ತನ್ನೇತಿದೆ ದೇಶೋತ್ವಾಲೆ ಕಹಿಸುತ್ತಿದೆ ಲೋಕಗಳ ಕರಾಳೆ ಹರಡಿದ ದಾಹ ನೆಲವೆಲ್ಲೆಲ್ಲೋ ಹರಡಿದ ದಾಹ ನೆಲವೆಲ್ಲೆಲ್ಲೋ ಉಳಿಯುವುದೆಂದು ಈ ಗುರುವಂತದರು ಉಳಿಯುವುದೆಂದು ಈ ಗುರುವಂತದರು ಜಗತ್ತನ್ನೇತಿದೆ ದೇಶಾಜ್ವಾಲೆ ಅನ್ನ ತಮ್ಮಂದಿರು ನೂರ್ವರು ನಾವು ಅನ್ನ ತಮ್ಮಂದಿರು ನೂರ್ವರು ನಾವು ನಮಗೊದಗಿತ್ತು ಸೆರೆ ಮನೆಯೊಳ ಸಾವು ನಮಗೊದಗಿತ್ತು ಸೆರೆ ಮನೆಯೊಳ ಸಾವು ಜಗತ್ತನ್ನೇತಿದೆ ದೇಶಾಜ್ವಾಲೆ ಸೋಲಿಸಿ ನಮ್ಮನು ಕುರುಪತಿ ತಂದನು ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗೀತನು ಹಸ್ತಿನವತಿಯ ಸೆರೆಯೊಳಗೀತನು ಜಗತ್ತನ್ನೇತಿದೆ ದೇಶಾಜ್ವಾಲೆ ನೂರೊಳಗೊಬ್ಬನೆ ಉಳಿದಿಹೆ ನೀಗ
ತಗನೇತಿದೆ ದೇಶ ಜ್ವಾಲೆ ಮರವಾಗಿಯುವುದೆನ್ನಯ ಸೇಡು ಮರವಾಗಿಯುವುದೆನ್ನಯ ಸೇಡು ಸ್ಮಶಾನವೆನ್ನುವುದು ಕೌರವನಾಡು ಸ್ಮಶಾನವೆನ್ನುವುದು ಕೌರವನಾಡು ತಗನೇತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಲೋಕಗಳ ಕರಾಳೆ ದಹಿಸುತ್ತಿದೆ ಲೋಕಗಳ ಕರಾಳೆ ದಹಿಸುತ್ತಿದೆ ಲೋಕಗಳ ಕರಾಳೆ ಏನೇ ಕುಕ್ಷಿ ಕಥೆ ಬರೆಯ ಕುಹಕ ಕರ್ಕಟ ಶಕ್ರಕ್ಕೆ ಏನೇ ಪ್ರಚೋದನೆಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತಕ್ಕೆ ಕುಹಕ ಕುಕ್ಷಿ ಕಥೆಯ ಪ್ರವೀಣ ಮಾತುರದ ಮಹಾನಿಪುಣ ಕಪಟ ದ್ಯೂತ ವಿದ್ಯಾ ವಿಶಾಲನದ ಈ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಅಂದು ನಿರಪರಾಧಿಗಳು ಗಾಂಧಾರ ವಂಶಜರು ನನ್ನನ್ನು ಮತ್ತು ನನ್ನ ಜನ್ಮದಾತನನ್ನು ಬಂಧನದಲ್ಲಿರಿಸಿ ನಿನ್ನ ಕಗ್ಗತ್ತಲ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಹಿಂಸೆಯನ್ನು ನೆನೆದುಕೊಂಡರೆ ಅಬ್ಬಾ ಅಬ್ಬಬ್ಬ ಕೋಟಿ ಕಟಾರಿಗಳು ನನ್ನ ಗುಂಡಿಗೆಯನ್ನು ನಾಟಿ ನನ್ನ ಗುಂಡಿಗೆ ಈಗಲೂ ಸಿಡಿಲಿನಂತಾಗುವುದು ಕೌರವೇಶ್ವರ ನನ್ನ ಕೈ ಕಾಲುಗಳು ನಡುಗುತ್ತಿರುವವು ಈಗಲೂ ನನ್ನ ಶರೀರವು ಸೇಡು ಸೇಡು ಎಂದು ತವಕುತ್ತಿರುವುದು ದುರ್ಯೋಧನ ಅಂದು ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದು ಒಳಲೆ ನೀರು ನಮಗೆ ಸಾಕಾಗುತ್ತಿರಲಿಲ್ಲ ಬಂಧುಗಳೆಂಬ ಮಮತೆ ತೋರದೆ ಇಡೀ ಗಾಂಧಾರ ಕುಲಕ್ಕೆ ಬಾಳ ರಕ್ಷಕನೆಂತ ನಿಂತ ನಿನ್ನ ವಿಕೃತ ರೂಪವನ್ನು ನಾನಿನ್ನೂ ಮರೆತಿಲ್ಲ ಮಾನವ ಧರ್ಮಕ್ಕೆ ತಿಲಾಂಜಲಿಟ್ಟು ರಾಕ್ಷಸರಿಗಿಂತ ಕೀಳಾಗಿ ವರ್ತಿಸಿದ ನಿನ್ನ ಕುರುಕುಲದ ವಂಶವನ್ನು ನಾಶ ಮಾಡಲು ಅಂದೇ ಶಪಥ ಮಾಡಿದನು ನನ್ನ ಸಹೋದರಿ ಗಾಂಧಾರಿ ದೇವಿ ಕಣ್ಣಿದ್ದು ಕುರುಡಿಯಂತೆ ಪತಿಯನ್ನನುಸರಿಸಿ ಮಹಾಮಾನವತೆಯ ಹಾದಿಯನ್ನು ನೋಡಿ ನನ್ನ ಹೃದಯ ಕರಗಿ ನೀರಾಗಿ ಹೋಯಿತು. ಆದರೆ ಕಣ್ಣುಗಳಿಗೆ ಕಾಣುವುದಲ್ಲ ಕರ್ಕಶದ ಗುರಿಯಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಪಿಡಿಯಾಗಿ ಆವಿದ್ದರೆ ಅದರ ಸುತಳ ನನ್ನು ಮೆಟ್ಟಿ ಶತ ಜೀವಗಳನ್ನು ಉಳಿಸಲು ಅಂದೇ ಶಪಥ ಮಾಡಿದನು. ಈ ನಾಡಿನ ಒಡೆಯ ಬಂಧು ಬಾಂಧವರನ್ನಗಲಿ ಹತ್ತು ಅಂಬಲಿಸಿ ವಿಲವಿಲನೆ ಒದ್ದಾಡಿ ಸಾಯಬೇಕೆಂದು ಅಂದೇ ಶಪಥ ಮಾಡಿದನು. ಆ 100 ಜನರ ತುತ್ತನ್ನು ನನಗುಣಿಸಿ ಒಬ್ಬೊಬ್ಬರಾಗಿಯೇ ಸತ್ತರು ಸುಯೋಧನ, ಒಬ್ಬೊಬ್ಬರಾಗಿಯೇ ಸತ್ತರು. ಸೇಡಿನ ದಾವಾಗ್ನಿಯಿಂದ 100 ಆನೆಗಳ ಬಲವನ್ನು ನನಗುಣಿಸಿ ಶಕುನಿ 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 ಎಂಬ ಹುನ್ನಾರವನ್ನಿತ್ತು ಒಬ್ಬೊಬ್ಬರಾಗಿಯೇ ಸತ್ತರು. ಕೌರವೇಶ್ವರ ಒಬ್ಬೊಬ್ಬರಾಗಿಯೇ ಸತ್ತರು. ಅವರ ಮೃತ ದೇಹದ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿದೆ. ನಿರಂತರ ಕಟುಕತನದಿಂದ
ನೊಂದು ಬೆಂದು ಕೃಶವಾಗಿರುವ ಈ ಶರೀರವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿ ನೋಡಿದರು. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಮತ್ಯಾವ ಪ್ರತಿಕಾರಕ್ಕೆ ಪ್ರತಿಕಾರ, ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಇಲ್ಲ ಕೌರವೇಶ್ವರ. ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಇಲ್ಲ. ಏ ಕೌರವೇಶ್ವರ, ದುಷ್ಟ ದುರ್ವಿಧಿ ಅಡ್ಡಾದವನ್ನು ಮೆಟ್ಟಿ ನಿಂತ ಗುರುಕುಲದ ಕೀಟವೇ ಕೇಳು. ನನ್ನ ವಂಶಕ್ಕೆ ಕಾರಣಕರ್ತನಾದ ಕೌರವ ಕೇಳು. ಕರುಣೆ ತೋರಿದ ಸೋದರ ಮಾವನನ್ನೇ ಹಿಂಸಿಸಿ ಕಠೋರವಾಗಿಸಿದ ಹೃದಯವನ್ನು ಗುರುಕುಲದ ಕೀಟವೇ ಕೇಳು. ನಾನು ನಿನ್ನಂತೆಯೇ 100 ಜನ ಸಹೋದರರನ್ನ ಜೊತೆ ಸೇರಿ ಏಕಛತ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತ ರಾಜರನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಹಾಗಾದರೆ ಅಂದಿನ ನಿನ್ನ ಕುತಂತ್ರದಿಂದ ನನ್ನ ವಂಶವೆಲ್ಲ ಹಾಳಾಯಿತು. ಗಾಳಿ ಗೋಪುರವಾದವು ಸುಯೋಧನ, ಗಾಳಿ ಗೋಪುರವಾದವು. ಸುಯೋಧನ, ಚಿಂತೆ ಇಲ್ಲ. ಕೌರವ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಆದ್ದರಿಂದ ನಿನ್ನನ್ನು ಸೇರಿ ಅಡಿಗೂ ಅಡ್ಡ ದಾರಿಯಲ್ಲೇ ಇರಿಸಿದನು. ನಿನ್ನಂತ ಮೋಸಗಾರನನ್ನ ಮೋಸದಿಂದಲೇ ಜಯಿಸಬೇಕೆಂದು ಅಂದೇ ಶಪಥ ಮಾಡಿದನು. ನಿನ್ನ ಹಸಿದ ಅವಧಿಯ ಸಿಂಹಾಸನವನ್ನು ಅಷ್ಟು ಮಾತ್ರವಲ್ಲ ಸುಯೋಧನ, ಅಷ್ಟು ಮಾತ್ರವಲ್ಲ, ನಿನ್ನ ಸತಿ ಭಾನುಮತಿ ಮಂಡೆಗೆದರಿ ನಿನ್ನ ಮಸ್ತಕದ ಮೇಲೆ ಬಿದ್ದು ಓಡಾಡುವುದನ್ನ ತನ್ನೆರಡು ಕಣ್ಣುಗಳಿಂದ ನೋಡಿ ಎಂದು ಸಂತೋಷ ಪಡುವನು. ಅಂದೇ ಈ ಶಕುನಿಗೆ ಶಾಂತಿ, ಅಂದೇ ಈ ಶಕುನಿಗೆ ಶಾಂತಿ. ಸತ್ತ ನನ್ನ ಸಹೋದರರಿಗೆ ವಿಶ್ರಾಂತಿ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿರಾಜನ ಮಾಡಿಸುವೆ. ಏ ದುರ್ಯೋಧನ, ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕ ಎನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸಲು ಬಿಡುವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಸುವೆನು. ಯಾರಿಗೆ ಮಾವ ನರಕ? ನಿನಗೆ ದಪ್ಪ ಶಕುನಿ. ಪಾಂಡವರಿಗೆ ಅನ್ನುವಷ್ಟರಲ್ಲಿ ನೀನೇ ಬಂದೆ. ಹೇಳು, ನಾನು ಮಾಡುವುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು. ತನ್ನೆರಡು ತೋಳುಗಳಿಂದ ಪಾಂಡವ ಸಮಸ್ತ ಸೈನ್ಯವನ್ನೆದುರಿಸಬಲ್ಲನು ಮಾವ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇದು ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವೆಲ್ಲ ಸುಯೋಧನ. ಮಾವ, ಅಗ್ರಜಾನ್ವಿತ ಕೇಳು ಯದು ನಂದನನೋ. ಅಗ್ರಜಾನ್ವಿತ ಕೇಳು ಯದು ನಂದನನೋ.
ಅಗ್ರಜ ಅಭಿನಯದಿಂದಲ ಬೇಡುವ ನಾನು ಕೇಳು ಅಗ್ರಜ ಕೇಳು ಅಗ್ರಜ ಅಭಿನಯದಿಂದಲ ಬೇಡುವ ನಾನು ಕೇಳು ಅಗ್ರಜ ಬಂದಿರುವನು ಸಂಧಿಯನ ಬಗ್ಗೆ ಕಳ್ಳ ಕೃಷ್ಣನು ಬಂದಿರುವನು ಸಂಧಿಯನ ಬಗ್ಗೆ ಇದರನ್ನ ಮನೆಯನ್ನು ಕಳಿಸಿರು ಇದರನ್ನ ಮನೆಯನ್ನು ಕಳಿಸಿರು ಕೇಳು ಅಗ್ರಜ ಅಭಿನಯದಿಂದಲ ಬೇಡುವೆನು ಕೇಳು ಅಗ್ರಜ ಕಾಪನ್ನು ಕಳ್ಳ ಕೃಷ್ಣನು ಬಂದಿರುವನು ಸಂಧಿಯನ ಬಗ್ಗೆ ಕಾಪನ್ನು ಕಳ್ಳ ಕೃಷ್ಣನು ಬಂದಿರುವನು ಸಂಧಿಯನ ಬಗ್ಗೆ ಇದರನ್ನ ಮನೆಯನ್ನು ಆಶ್ರಯಿಸಿರುವನು ಇದರನ್ನ ಮನೆಯನ್ನು ಆಶ್ರಯಿಸಿರು ಕೇಳು ಅಭಿನಯದಿಂದಲ ಬೇಡುವೆನು ಕೇಳು ಅಗ್ರಜ ಅಣ್ಣ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು ನಾಳಿನ ಪ್ರಾಂತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ. ಹೋಗಲೇ ರಾಜ ಪ್ರಸ್ತಾಪವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸೋಣ. ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಇದು ಎಷ್ಟೊಂದು ಅವಹೇಳನವನ್ನ, ಇದು ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತನು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಪಾಂಡವರು ಕೂಡಿ ಬಾಳುವು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸವು. ಸಹೋದರ ಸಹೋದರ ಮಾವ, ಬೇಡಿ ಪಾಂಡವರು ಕೂಡಿ ಬಾಳುವು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ನಾನು ದೊರಕುತ್ತು ಗಾಡಿಗೋಗಲಿ ತಡಲಾಗುವುದೋ ರಾಜ್ಯವಲ್ಲ. ನಾನು ದೊರಕುತ್ತು ಗಾಡಿಗೋಗಲಿ ತಡಲಾಗುವುದೋ ರಾಜ್ಯವಲ್ಲ. ಕಷ್ಟ ಪಾಂಡವರ ಮುಷ್ಟಿ ಮುರಿದು ಗಟ್ಟಿ ಮೆರವಿನ ಧರೆಯೊಳಗೆ, ಗಟ್ಟಿ ಮೆರವಿನ ಧರೆಯೊಳಗೆ, ಗಟ್ಟಿ ಮೆರವಿನ ಧರೆಯೊಳಗೆ ಏಡಿ ಪಾಂಡವರು ಕೂಡಿ ಬಾಳುವು ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು, ಬೇಡ ಬೇಡ ಬಲು ಬೇಸರವು. ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ಅಮ್ಮ ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದನಲ್ಲ. ಆಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಪ್ರಾರಂಭದಲ್ಲೇ ಸಹಿಸಲಾರದಂತ ಅಪಮಾನ. ಭಕ್ತಿ ವೈರಾಗ್ಯಗಳ ನೆವದಿಂದ ಈ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಬೇಕು? ಮಾವ, ಕೃಷ್ಣನಲ್ಲಿ ನಿನಗಷ್ಟೊಂದು ದ್ವೇಷ ಬೇಕೆ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು.
ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವನನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ಅರುಳು ಬರಳಿನ ಮುದುಕನಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನನ್ನು ಸುರಪಾನದಲ್ಲಿ ಪ್ರವರ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಿರುವನು. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದ ಏಕೆ ಮಾವ? ಆ ನಂದ ಗೋಪನೆಯ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕಾದರೊಡನೆ ಕೃಷ್ಣನಿಗಿಂತ ಅವನ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಉಪಯುಕ್ತವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ಸಂಬಂಧಿಸುವ ಸುಯೋಗವು ನಿನಗೆ ಬಂದಿತು. ಒಂದು ವೇಳೆ ಕೃಷ್ಣನು ನಿನ್ನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸಕಲ ಸಾಮಂತ ಸೈನ್ಯವೇ ಬೇಕು ಎಂದು ನಿಷ್ಕಾರಣವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನ ಸಂಕಟದಿಂದ ಉದ್ಧಾರ ಮಾಡಿದನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಲ್ಲ. ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಆಜ್ಞೆಯನ್ನು ಕೊಟ್ಟೆಯಾದರೆ ಪಗಡೆ ಆಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿದ್ದ ಹಕ್ಕನ್ನು ಕಳೆದುಕೊಂಡರು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ಅದನ್ನು ಯುದ್ಧದಲ್ಲಿ ಕ್ಷಣಿಸಿ ಅದನ್ನು ಪಡೆ. ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಖಂಡಿಸುತ್ತೆ ಪಾಂಡವರ ರುಂಡಗಳ ಚೆಂಡಾಡಿ, ಖಂಡಿಸುತ್ತೆ ಪಾಂಡವರ ರುಂಡಗಳ ಚೆಂಡ ಕಂಡುಗಲಿಯಂತೆ ನಾವು ಬ್ರಹ್ಮಾಂಡದೊಳು ಮೆರವೆ, ಕಂಡುಗಲಿಯಂತೆ ನಾವು ಪಾಂಡವರ ತಲೆದುರುಳುತ್ತೆ ಬರೆಯೊಳಗೆ, ಪಾಂಡವರ ತಲೆದುರುಳುತ್ತೆ ಬರೆಯೊಳಗೆ, ಪಾಂಡವರ ತಲೆದುರುಳುತ್ತೆ. ಗರ್ಭದಿಂದಲಿ ಮೆರೆವ ಸರ್ವಾದಿ ಕುಲವನ್ನು, ಗರ್ಭದಿಂದಲಿ ಮೆರೆವ ಸರ್ವಾದಿ ಕುಲವ ನಿರ್ಮೂಲ ಮಾಡುಗನು ನಿಮಿಷದೊಳಗೆ, ನಿರ್ಮೂಲ ಮಾಡುಗನು ನಿಮಿಷದೊಳಗೆ. ಪಾಂಡವರ ತಲೆದುರುಳುತ್ತೆ ಬರೆಯೊಳಗೆ, ಪಾಂಡವರ ತಲೆದುರುಳುತ್ತೆ ಬರೆಯೊಳಗೆ, ಪಾಂಡವರ ತಲೆದುರುಳುತ್ತೆ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧ್ಯೆ ನೆವದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಚಿತವಾಗಲೇಬೇಕು. ಮಾವ, ಆಗಲೇಬೇಕ. ಈ ವಿಚಾರದಲ್ಲಿ ನಿನಗೊಂದು ವಿಷಯವಿತ್ತು, ಅದು ಯಥಾ ಸಮಯದಲ್ಲಿ ಏನಾ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆ. ಮಾವ, ನಿನ್ನ ಸಲಹೆ ಹೊರತಾಗಿ ಶರದಂಕಮಲ್ಲ ಈ ದುರ್ಯೋಧನನು ಏನೂ ಮಾಡುವುದಿಲ್ಲ. ನೀನು ನನ್ನ ಸಂಗಡ ಬಾ ಮಾವ. ನನ್ನ ಸಲಹೆಯನ್ನೇ ಕೇಳುತ್ತಿರು ಕೌರವೇಶ್ವರ, ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ಕುಲನಾಶದ ಬೇರನ್ನು ಕಿತ್ತು ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದೇನೋ ಮೂಢ. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರು ವಂಶದ,
ನೀ ಅಂದರೆ ನಿರ್ಮೂಲ ಮಾಡುವೆ. ಅಧಿಕಾರವಿದೆ ಎಂದು ಮೆರೆತಿರುವೆ ಮೂಢ. ಅಧಿಕಾರ 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 ಬಲದಿಂದ ಕೊಟ್ಟು ಬೆಳೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಟ್ಟು ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ದರೆಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕುಲನಾಶದ ಒಂದು ಇದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶದ ಒಂದು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಬೆಳೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಚೋರದನವು ಹಿಡಿದು ನಿಲ್ಲ ವೀರ ಪಾರ್ಥನು. ಚೋರದನವು ಹಿಡಿದು ನಿಲ್ಲ ವೀರ ಪಾರ್ಥನು. ಅನ್ಯಾಯವಾಗಿ ಪ್ರಾಣ ಬಿಡುವ ಕರ್ಣನು. ಅನ್ಯಾಯವಾಗಿ ಪ್ರಾಣ ಬಿಡುವ ಕರ್ಣನು. ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಟ್ಟು ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.